ಇನ್ನು ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಕ್ಷೇತ್ರ ಈಗಾಗಲೇ ಸಾಕಷ್ಟು ಜಿದ್ದಾಜಿದ್ದಿನಿಂದ ಕೂಡಿದೆ. ಹೀಗಿರಬೇಕಾದ್ರೆ ಕಾಂಗ್ರೆಸ್ನ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ್ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಹಾಗಾದ್ರೆ ಸಮರ್ಥ್ ಅವರು ಯಾರು? ಸಮರ್ಥ್ ಅವರು ಸದ್ಯದ ಮಟ್ಟಿಗೆ ಟಿಕೆಟ್ ಘೋಷಣೆ ಮಾಡಿದ್ದಾರೆ. ಅವರ ವ್ಯಕ್ತಿತ್ವ ಎಂಥದ್ದು, ಶಾಮನೂರು ಶಿವಶಂಕರಪ್ಪನವರ ವ್ಯಕ್ತಿತ್ವ ಇಡೀ ರಾಜ್ಯಕ್ಕೆ ಗೊತ್ತಿರುವಂಥದ್ದು. ಅದೇ ಹಾದಿಯಲ್ಲಿ ಸಮರ್ಥ್ ಅವರು ಕೂಡ ಬರ್ತಾರಾ ಅಥವಾ ಅವರ ವ್ಯಕ್ತಿತ್ವ ಎಂಥದ್ದು, ಅವರ ಸಂಪೂರ್ಣ ಪರಿಚಯವನ್ನ ಇವತ್ತು ನೋಡ್ತಾ ಹೋಗೋಣ. ಸಮರ್ಥ್ ಮಲ್ಲಿಕಾರ್ಜುನ್ ಶಾಮನೂರು ಇವರು ಫೆಬ್ರವರಿ 9, 1999 ಇವರು ಜನಿಸಿರುವಂಥದ್ದು. 27 ವರ್ಷದ ಯುವಕ. ಕಾಂಗ್ರೆಸ್ನಲ್ಲಿ ಈಗ ಸದ್ಯದ ಮಟ್ಟಿಗೆ ಇವರ ಕೈಯಲ್ಲಿ ಟಿಕೆಟ್ ಸಿಕ್ಕಿರುವಂಥದ್ದು ಸಮರ್ಥ್ ಅವರಿಗೆ. ಇವರ ತಂದೆ ಎಲ್ಲರಿಗೂ ಕೂಡ ಗೊತ್ತಿರುವಂತಹವರು ಮಲ್ಲಿಕಾರ್ಜುನ್ SS BCom ಪದವೀಧರರು ಮತ್ತು ತಾಯಿ ಕೂಡ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು. ಇವರ ಕುಟುಂಬದ ಹಿನ್ನೆಲೆಯನ್ನು ನೋಡ್ತಾ ಹೋದ್ರೆ ಕುಟುಂಬದ ಒಂದು ರಾಜಕಾರಣ ಕುಟುಂಬ, ಹಾಗೆ ಅದರ ಜೊತೆಗೆ ಒಂದು ಸಮಾಜ ಸೇವೆ ಆಗಿರ್ಬೋದು, ರಾಜಕೀಯದಲ್ಲಿ ಸುದೀರ್ಘವಾದಂತಹ ಪರಂಪರೆಯನ್ನು ಹೊಂದಿರುವಂತಹ ಕುಟುಂಬ ಇವ್ರದ್ದು. ಅನುಭವ ಮತ್ತು ಮೌಲ್ಯಗಳನ್ನು ಆಧರಿಸಿ ನಾವು ನೋಡೋದಾದ್ರೆ ಹೊಸ ಪೀಳಿಗೆಗೆ ನಾಯಕತ್ವವನ್ನು ಪ್ರತಿಪಾದಿಸ್ತಾರೆ ಇವರು. ಇನ್ನು ಶಾಲಾ ಶಿಕ್ಷಣವನ್ನ ಸಮರ್ಥ್ ಅವರ ಶಾಲಾ ಶಿಕ್ಷಣವನ್ನ ನಾವು ನೋಡ್ತಾ ಹೋದ್ರೆ ಕೊಡೆಕೆನಾಲ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಇವರ ವಿದ್ಯಾಭ್ಯಾಸವನ್ನ ಸಂಪೂರ್ಣ ಮಾಡಿದ್ದಾರೆ. ಅದಾದ ನಂತರ ಉನ್ನತ ಶಿಕ್ಷಣಕ್ಕೋಸ್ಕರ ಬಿಸ್ನೆಸ್ ಮತ್ತು ಮ್ಯಾನೇಜ್ಮೆಂಟ್ನಲ್ಲಿ BA ಪದವಿಯನ್ನು ಮುಗಿಸಿರುವಂಥದ್ದು. ಎಕ್ಸೆಟರ್ ವಿಶ್ವವಿದ್ಯಾಲಯದಲ್ಲಿ ಮತ್ತು ಯುನೈಟೆಡ್ ಕಿಂಗ್ಡಮ್ ಪದವಿಗಳನ್ನೆಲ್ಲ ಇವರು ಪಡೆದಿರುವಂಥದ್ದು. ಇನ್ನು ಕೌಶಲ್ಯಗಳನ್ನು ವ್ಯವಹಾರ ನಿರ್ವಹಣೆಯಲ್ಲಿ ಇವರ ಶಿಕ್ಷಣವೂ ಕೂಡ ಒಂದು ಕಡೆ ಕೈಗಾರಿಕಾ ಮತ್ತು ರಾಜಕೀಯ ಸಂಘಟನೆಗಳಲ್ಲಿ ಕಾರ್ಯತಂತ್ರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಒಂದು ಪೂರಕವಾಗ್ತಾ ಇತ್ತು. ಇನ್ನು ರಾಜಕೀಯ ಮತ್ತು ಸಾಂಸ್ಥಿಕ ಪ್ರೊಫೈಲನ್ನು ನಾವು ನೋಡೋದಾದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ಇವರು ಒಬ್ಬ ಅತ್ಯದ್ಭುತವಾದಂತಹ ಕಾರ್ಯವನ್ನು ವಹಿಸ್ತಾ ಇರುವಂಥದ್ದು. ಸಮಾಜ ಸೇವೆಯಲ್ಲೂ ಕೂಡ ಇವರು ತೊಡಗಿಕೊಂಡಿರುವಂಥದ್ದು. ಪಕ್ಷದ ಅತ್ಯಂತ ನಿಷ್ಠಾವಂತ ವ್ಯಕ್ತಿಯಾಗಿದ್ದಾರೆ. ಶಿಸ್ತಿನ ಮತ್ತು ಬದ್ಧತೆಯ ಕಾರ್ಯಕರ್ತರಾಗಿ ಗುರುತಿಸಿಕೊಂಡಿದ್ದಾರೆ ಎಲ್ಲೆಡೆಯೂ ಕೂಡ. ಇನ್ನು ಸಂಘಟನಾ ಶಕ್ತಿಯನ್ನು ನಾವು ನೋಡೋದಾದರೆ ತಳಮಟ್ಟದ ರಾಜಕೀಯ ಕಾರ್ಯಕರ್ತರಾಗಿ ಸಾರ್ವಜನಿಕ ಸಂಪರ್ಕ ಮತ್ತು ಪಕ್ಷದ ಸಂಘಟನೆಯಲ್ಲಿ ಸಕ್ರಿಯರಾಗಿರುವಂಥವರು. ಎಲ್ಲ ಏನು ಒಂದು ಪಕ್ಷದಲ್ಲಿ ಇರುವಂತಹ ಕಾರ್ಯಕರ್ತರು ಎಲ್ಲ ಏನಿರ್ತಾರೆ ಎಲ್ಲರ ಜೊತೆಗೂ ಕೂಡ ಒಂದು ಉತ್ತಮವಾದಂತಹ ಸಂಪರ್ಕವನ್ನು ಉಳ್ಳಂಥವರು. ಜನಸೇವಾ ಚಟುವಟಿಕೆಗಳನ್ನು ನಾವು ನೋಡೋದಾದರೆ ಸಾಂಸ್ಥಿಕ ವೇದಿಕೆಗಳ ಮೂಲಕ ಜನಸೇವಾ ಉಪಕ್ರಮಗಳಲ್ಲಿ ಕೂಡ ಪ್ರಮುಖ ಪಾತ್ರವನ್ನು ಇವರು ವಹಿಸ್ತಾರೆ. ಚುನಾವಣಾ ಅನುಭವ ಮತ್ತು ಸಾರ್ವಜನಿಕರ ತೊಡಗಿಸಿಕೊಳ್ಳುವಿಕೆಯಲ್ಲೂ ಕೂಡ ಇವರು ಭಾಗಿಯಾಗಿದ್ದಾರೆ. 2023ರಲ್ಲಿ ನಾವು ನೋಡೋದಾದರೆ ಇವರ ತಂದೆ ಮತ್ತು ಇವರ ಅಜ್ಜನ ಪರವಾಗಿ ಎಲ್ಲೆಡೆಯೂ ಕೂಡ ಪ್ರಚಾರವನ್ನು ಮಾಡಿದ್ದಾರೆ. ಎಲೆಕ್ಷನ್ ಪ್ರಚಾರವನ್ನು ಇವರು ಮಾಡಿರುವಂಥದ್ದು. ದಾವಣಗೆರೆ ಉತ್ತರ ಮತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ತಮ್ಮ ತಂದೆ ಮತ್ತು ತಾತನ ಪರವಾಗಿ ವ್ಯಾಪಕವಾಗಿ ಪ್ರಚಾರವನ್ನು ನಡೆಸಿದಂಥವರು. ಜನರ ಸಮಸ್ಯೆಗಳನ್ನು ಆಲಿಸುವಂತಹ ಮೂಲಕ ಸಾರ್ವಜನಿಕರ ವಿಶ್ವಾಸವನ್ನು ಇವರು ಗಳಿಸಿದ್ದಂಥವರು. ಇನ್ನು 2024ರಲ್ಲಿ ನಾವು ನೋಡೋದಾದರೆ ಲೋಕಸಭಾ ಚುನಾವಣೆ ಅಂತ ಬಂದಾಗ ಅವರ ತಾಯಿ ಅಂದರೆ ಸಮರ್ಥ್ ಅವರ ತಾಯಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರ ಪರವಾಗಿಯೂ ಸಹಿತ ಮನೆಗೂ ಹೋಗಿ ಪ್ರಚಾರವನ್ನು ನಡೆಸಿರುವಂಥದ್ದು. ಮತಗಟ್ಟೆದ ಮಟ್ಟದಲ್ಲಿ ಸಮನ್ವಯ ಮತ್ತು ಕಾರ್ಯಕರ್ತರ ಸಜ್ಜುಗೊಳಿಸುವಿಕೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವಂಥದ್ದು. ಇನ್ನು ಮುಖ್ಯವಾಗಿ ಸಾರ್ವಜನಿಕರ ಜೊತೆ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿರುವಂಥದ್ದು. ಇನ್ನು ಶಾಮನೂರು ಕುಟುಂಬದ 3ನೇ ಪೀಳಿಗೆಯಲ್ಲಿ ನಾಯಕರಾಗುವುದಕ್ಕೆ ಈಗಾಗಲೇ ಮುಂದಾಗಿದ್ದಾರೆ. ಸಾರ್ವಜನಿಕ ಸಮಾರಂಭಗಳಲ್ಲಿ ಗಣ್ಯರೊಂದಿಗೆ ವೇದಿಕೆಯನ್ನು ಹಂಚಿಕೊಳ್ಳುವ ಬದಲು ಸಾಮಾನ್ಯ ಜನರೊಂದಿಗೆ ಬೆರೆತು ಅವರಿಗೆ ಆಹಾರ ಬಡಿಸುವ ಮೂಲಕ ತಮ್ಮ ವಿನಯವಂತಿಕೆಯನ್ನು ಪ್ರದರ್ಶಿಸ್ತಾ ಇದ್ದಾರೆ. ಇನ್ನು ಹುದ್ದೆಗಳು ಮತ್ತು ಸಾಂಸ್ಥಿಕ ಪಾತ್ರಗಳನ್ನು ನಾವು ನೋಡೋದಾದರೆ ಮುಖ್ಯವಾಗಿ ಇವರು ಇಂಡಿಯನ್ ಗೇನ್ ಪವರ್ ಲಿಮಿಟೆಡ್ನ ಕಾರ್ಯನಿರ್ವಾಹಕ ನಿರ್ದೇಶಕರು ಕೂಡ ಹೌದು. ಇನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಾರ್ಟಿ ಇವರದ್ದು ಪರೋಪಕಾರಿಯಾಗಿ ನಾವು ನೋಡೋದಾದರೆ SS ಕೇರ್ ಟ್ರಸ್ಟ್ ಮತ್ತು ಜನಸೇವಾ ಕಲ್ಯಾಣ ಚಟುವಟಿಕೆಗಳಲ್ಲೂ ಕೂಡ ಇವರು ಭಾಗಿಯಾಗಿರುವಂಥದ್ದು. ಇನ್ನು ದಾವಣಗೆರೆ ಟೆನ್ನಿಸ್ ಅಸೋಸಿಯೇಷನ್ ಏನಿದೆ ಅದರ ಅಧ್ಯಕ್ಷರು ಕೂಡ ಹೌದು. ಕೈಗಾರಿಕೋದ್ಯಮ ಮತ್ತು ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನ ಮತ್ತು ಸುಸ್ಥಿರ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವುದರಲ್ಲಿ ದೂರದೃಷ್ಟಿಯನ್ನು ಹೊಂದಿರುವಂಥವರು. ಇನ್ನು ಸಾಮಾಜಿಕ ಮತ್ತು ಶೈಕ್ಷಣಿಕ ಕೊಡುಗೆಗಳನ್ನು ನಾವು ನೋಡೋದಾದರೆ ಇನ್ನು ಆರೋಗ್ಯದಲ್ಲಿ ತುಂಬ ಸೇವೆಯನ್ನು ಕೂಡ ಇವರು ಮಾಡಿದ್ದಾರೆ. SS ಕೇರ್ ಟ್ರಸ್ಟ್ ಮೂಲಕ ಆರ್ಥಿಕವಾಗಿ ಹಿಂದುಳಿದಂಥವರಿಗೆ ಉಚಿತ ಡಯಾಲಿಸಿಸ್ ಮತ್ತು ತುರ್ತು ವೈದ್ಯಕೀಯ ನೆರವು ನೀಡುವುದರಲ್ಲಿ ಇವರು ಸಕ್ರಿಯರಾಗಿರುವಂಥವರು. ಇನ್ನು ಶಿಕ್ಷಣ ಅಂತ ಬಂದಾಗ ಬಾಪೂಜಿ ವಿದ್ಯಾಸಂಸ್ಥೆಯ ಆಡಳಿತದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಶೈಕ್ಷಣಿಕ ಗುಣಮಟ್ಟವನ್ನು ಸುಧಾರಿಸುವಂತಹ ಶ್ರಮಿಸ್ತಾರೆ. ಮುಖ್ಯವಾಗಿ ಸಾಕಷ್ಟು ಜನಗಳಿಗೆ ಹೆಲ್ಪ್ ಮಾಡ್ತಲೇ ಬರ್ತಾ ಇದ್ದಾರೆ. ಕೃಷಿ ಸಂಶೋಧನೆ ಒಳಗಡೆ ನಾವು ನೋಡೋದಾದರೆ ಕೃಷಿ ಇಳುವರಿಯನ್ನು ಹೆಚ್ಚಿಸುವುದಕ್ಕೋಸ್ಕರ ಅಂಗಾಂಶ ಕೃಷಿಯನ್ನು ಮತ್ತು ಸುಧಾರಿತ ತಳಿಗಳನ್ನು ಅಭಿವೃದ್ಧಿಗೆ ಒತ್ತು ನೀಡ್ತಾ ಇದ್ದಾರೆ.
ಇನ್ನು ಸಾಕಷ್ಟು ಕಡೆ ಮುಖ್ಯವಾಗಿ ದಕ್ಷಿಣ ದಾವಣಗೆರೆ ಏನಿದೆ ಅಲ್ಲಿ ದೊಡ್ಡ ಮಟ್ಟದ ರೀತಿಯಲ್ಲಿ ಹೆಸರನ್ನು ಕೂಡ ಈಗಾಗಲೇ ಗಳಿಸಿಕೊಂಡಂತವರು. ಇವರು ಕೇವಲ ಒಂದು ಕ್ಷೇತ್ರದ ಮಟ್ಟದ ನಾಯಕರಷ್ಟೇ ಅಲ್ಲ, ಪಕ್ಷದ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳುವಲ್ಲಿ ತೆರೆಮರೆಯ ಕಾರ್ಯತಂತ್ರಗಳಲ್ಲೂ ಕೂಡ ಕೆಲಸ ಮಾಡ್ತಾರೆ. ಪಕ್ಷಕ್ಕೋಸ್ಕರ ಹಗಲು ರಾತ್ರಿ ದುಡಿತಾರೆ ಅಂತಾನೂ ಕೂಡ ಹೇಳ್ಬೋದು. ಇನ್ನು ಆರೋಗ್ಯ ಮತ್ತು ಸಮಾಜ ಕಲ್ಯಾಣ ಅದ್ರ ಬಗ್ಗೆ ನಾವು ನೋಡೋದಾದ್ರೆ SSKL ಟ್ರಸ್ಟ್ ಅಂತ ನಾನು ಏನು ಈ ಹಿಂದೆ ಹೇಳಿದೆ, ಅದರ ಮೂಲಕ ಅವರ ಕಲ್ಯಾಣ ಚಟುವಟಿಕೆಗಳಲ್ಲೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಇವರು ವಿಶೇಷವಾಗಿ ಹಿಂದುಳಿದ ವರ್ಗದವರಿಗೆ ಆರೋಗ್ಯ ಸೇವೆಯನ್ನು ಒದಗಿಸ್ತಾರೆ. ಆರ್ಥಿಕವಾಗಿ ಹಿಂದುಳಿದ ಮತ್ತು ದುರ್ಬಲ ವರ್ಗದವರಿಗೆ ಸಮಯಕ್ಕೆ ಸರಿಯಾಗಿ ಡಯಾಲಿಸಿಸ್ ನೆರವು ಸಿಗುವಂತೆ ಮಾಡುವಲ್ಲಿ ಅವರು ಆಳವಾಗಿ ತೊಡಗಿಕೊಂಡಿರುವಂಥದ್ದು. ಇನ್ನು ಅವರ ಒಂದು ಕ್ಷೇತ್ರದಲ್ಲಿರುವಂತಹ ಜನರ ಮೇಲೆ ಸಾಕಷ್ಟು ಕಾಳಜಿಯನ್ನು ಕೂಡ ಇವರು ವಹಿಸ್ತಾರೆ. ಕೇವಲ ಆರೋಗ್ಯದಲ್ಲಿ ಮಾತ್ರವಲ್ಲ, ಶೈಕ್ಷಣಿಕದಲ್ಲಿಯೂ ಕೂಡ ನಾಯಕತ್ವವನ್ನು ವಹಿಸ್ತಾ ಇರುವಂಥದ್ದು. ಶಿಕ್ಷಣ ಕ್ಷೇತ್ರದಲ್ಲಿ ಅವರಿಗಾಗಲೇ ಏನು ಬಾಪೂಜಿ ವಿದ್ಯಾಸಂಸ್ಥೆಯನ್ನು ಏನು ಕಟ್ಟಿದ್ದಾರೆ ಅದರ ಜೊತೆ ಗುರುತಿಸಿಕೊಂಡಿರುವಂಥದ್ದು. ಹಲವಾರು ಶಿಕ್ಷಣ ಸಂಸ್ಥೆಗಳ ನಿರ್ವಹಣೆ ಮತ್ತು ಕಾರ್ಯವೈಖರಿಯಲ್ಲಿ ಕೊಡುಗೆ ನೀಡ್ತಾ ಇದ್ದಾರೆ. ಸಾಂಸ್ಥಿಕ ಆಡಳಿತವನ್ನು ಬಲಪಡಿಸುವುದು ಒಂದು ಕಡೆ ಆದರೆ, ಶೈಕ್ಷಣಿಕ ಗುಣಮಟ್ಟವನ್ನು ಸುಧಾರಿಸುವುದು ಮತ್ತು ವೈವಿಧ್ಯಮಯ ಹಿನ್ನೆಲೆಯ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಲಭ್ಯವಾಗುವಂತೆ ಮಾಡುವಲ್ಲಿ ಅವರು ಗಮನ ಹರಿಸಿದ್ದಾರೆ. ಇನ್ನು ಇದೆಲ್ಲ ಒಂದು ಕಡೆ ಆದರೆ, ಕೈಗಾರಿಕಾ ಮತ್ತು ಕೃಷಿ ನಾವೀನ್ಯತೆಯಲ್ಲೂ ಕೂಡ ಇವರು ಭಾಗಿಯಾಗಿರುವಂಥದ್ದು. ಕೈಗಾರಿಕಾ ರಂಗದಲ್ಲಿ ಸಮರ್ಥ ಮಲ್ಲಿಕಾರ್ಜುನ್ ಅವರು ನಾವೀನ್ಯತೆ ಆಧಾರಿತ ಉಪಕ್ರಮಗಳಲ್ಲಿ ತೊಡಗಿಕೊಂಡಿರುವಂಥದ್ದು. ವಿಶೇಷವಾಗಿ ಅಂಗಾಂಶ ಕೃಷಿ ಏನು ಬರುತ್ತೆ ಅದು ಮತ್ತು ಸುಧಾರಿತ ತಳಿಯ ಕಬ್ಬು ಅಭಿವೃದ್ಧಿಪಡಿಸುವಲ್ಲಿ ಕೆಲಸ ಮಾಡ್ತಾರೆ ಇವರು. ಕೃಷಿ ಆಧಾರಿತ ಕೈಗಾರಿಕೆಗಳಲ್ಲಿ ಉತ್ಪಾದನೆ ಮತ್ತು ಸುಸ್ಥಿರತೆಯನ್ನು ಹೆಚ್ಚಿಸುವುದರಲ್ಲಿ ಇವರು ಗುರಿಯಾಗಿರುವಂಥದ್ದು. ಇವರು ಅದನ್ನು ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡುವಂಥದ್ದು. ಇನ್ನೊಂದು ಕಡೆ ನಾವು ನೋಡೋದಾದರೆ, ಒಬ್ಬ ಕೃಷಿಕರಾಗಿ ಅವರು ಕೃಷಿ ಇಳುವರಿಕೆಯನ್ನು ಕೂಡ ಸುಧಾರಿಸುವಲ್ಲಿ ದೂರದೃಷ್ಟಿಯ ಧೋರಣೆಯನ್ನು ಹೊಂದಿದ್ದಾರೆ. ಮುಖ್ಯವಾಗಿ ಎಲ್ಲ ಆ್ಯಂಗಲಿಂದ ನಾವು ನೋಡೋದಾದರೆ ಸಮರ್ಥ್ ಅವರು ಒಬ್ಬ ಉತ್ತಮವಾದಂತಹ ವ್ಯಕ್ತಿ ಮತ್ತು ಸರಳವಾದಂತಹ ವ್ಯಕ್ತಿ. ರಾಜಕೀಯದಲ್ಲಿ ಸಾಕಷ್ಟು ಒಂದು ಉತ್ತಮವಾದಂತಹ ವ್ಯಕ್ತಿ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ರಾಜಕೀಯದಲ್ಲಿ ಮುಂದೆ ಏನೆಲ್ಲ ಅಭಿವೃದ್ಧಿಗಳನ್ನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತಲೆಯಲ್ಲಿ ಇಟ್ಕೊಂಡು ಈಗ ರಾಜಕೀಯಕ್ಕೆ ಅಧಿಕೃತವಾಗಿ ಎಂಟ್ರಿಯನ್ನು ನೀಡುತ್ತಾ ಇದ್ದಾರೆ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ್ ಅವರು.